ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಯುಧಿಷ್ಠಿರನು ನುಡಿದ, ಸರ್ವಶಕ್ತನನ್ನು ದೂಷಿಸದಿರು ದ್ರೌಪದಿ. ನಿನ್ನ ಮಾತುಗಳು ನಿಜಕ್ಕೂ ಹಿತಕರವಾದವು. ನೀನು ಮನವೊಲಿಕೆಯ ರೀತಿಯಲ್ಲಿ ನಿನ್ನ ಅಭಿಪ್ರಾಯಗಳನ್ನು ಪ್ರತಿಪಾದಿಸಿದ್ದೀಯೆ. ನಾನು ಗಮನವಿಟ್ಟು ನಿನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ. ನಿನ್ನ ಮಾತುಗಳು ತಾರ್ಕಿಕವಾಗಿ ಕಾಣುತ್ತವೆ, ಆದರೆ ಪರಿಣಾಮದಲ್ಲಿ ಅವು ನಾಸ್ತಿಕ ನಿರೀಶ್ವರವಾದದ್ದು. ಯಾಜ್ಞಸೇನಿ, ನಾನು ಫಲವನ್ನು ನಿರೀಕ್ಷಿಸಿ ಕಾರ್ಯಾಚರಣೆಗಳನ್ನು ಮಾಡುವುದಿಲ್ಲ. ನಾನು ದಾನ ಕೊಡುತ್ತೇನೆ, ಅದು ನನ್ನ ಕರ್ತವ್ಯ. ನಾನು ಯಾಗ ಮಾಡುತ್ತೇನೆ, ಏಕೆಂದರೆ ಅದು ನನ್ನ ಕರ್ತವ್ಯ. ನಾನು ಒಬ್ಬ ಗೃಹಸ್ಥನು ಮಾಡಬೇಕಾದ ಕೆಲಸಗಳನ್ನು ಮಾಡುತ್ತೇನೆ. ಪವಿತ್ರ ಗ್ರಂಥಗಳು ಗೊತ್ತುಪಡಿಸಿರುವ ಈ ಕರ್ತವ್ಯಗಳು ಪ್ರತಿಫಲವನ್ನು ತರುತ್ತವೆಯೋ ಇಲ್ಲವೋ, ನಾನು ನನ್ನ ಕರ್ತವ್ಯವನ್ನಂತೂ ಮಾಡುತ್ತೇನೆ. ಏಕೆಂದರೆ ವೇದಗಳು ಹಾಕಿಕೊಟ್ಟಿರುವ ಮಾರ್ಗಗಳನ್ನು ನಾನು ಅನುಸರಿಸುತ್ತೇನೆ. ಈ ವೇದ ಪಥವನ್ನು ಧಾರ್ಮಿಕರು ಅನುಸರಿಸುತ್ತಾರೆ. ಯಾರು ಪ್ರತಿಫಲಾಪೇಕ್ಷೆಯಿಂದ ಧರ್ಮವನ್ನು ಅನುಸರಿಸುವರೋ ಅವರು ವ್ಯಾಪಾರಿ ಮನೋಭಾವದವರು. ಅಂತಹ ವ್ಯಕ್ತಿಗಳು ತಿರಸ್ಕಾರಕ್ಕೆ ಯೋಗ್ಯರು. ಕರ್ತವ್ಯಗಳ ಫಲದಾಯಕತೆಯನ್ನು ಸಂದೇಹಿಸುವವರು ಕರ್ತವ್ಯಗಳನ್ನು ಮಾಡಬಹುದು, ಆದರೆ ಅವರಿಗೆ ಫಲಪ್ರಾಪ್ತಿಯಾಗುವುದಿಲ್ಲ. ದ್ರೌಪದಿ, ನಾನು ಏನು ಹೇಳಿದನೋ ಅದು ವೇದಗಳು ವಿಧಿಸಿರುವಂತಹದ್ದು. ಸಂದೇಹ ಪಡಬೇಡ. ಯಾರು ಧರ್ಮದ ಫಲದಾಯಕತೆ ಮತ್ತು ಅದರ ಪರಿಣಾಮಗಳನ್ನು ಹಾಗೂ ಋಷಿಗಳ ಸೂಕ್ತಿ ವಚನಗಳನ್ನು ಕುರಿತು ಸಂದೇಹವನ್ನು ತಾಳುವರೋ ಅವರು ಊರ್ಧ್ವ ಲೋಕಗಳಿಂದ ದೂರವೇ ಉಳಿಯುವರು. ಅವರಿಗೆ ಮುಕ್ತಿಯಿಲ್ಲ. ಉನ್ನತ ಕುಲದಲ್ಲಿ ಜನಿಸಿದ ಬಾಲಕನು ವೇದಾಧ್ಯಯನ ಮಾಡಿ ತನಗೆ ಗೊತ್ತುಪಡಿಸಿರುವ ಕರ್ತವ್ಯಗಳನ್ನು ಮಾಡಿದರೆ, ಧರ್ಮವನ್ನು ಪಾಲಿಸಿದರೆ, ಧರ್ಮವನ್ನು ಗೌರವಿಸುವವರೆಲ್ಲರೂ ಅವನ ವಯಸ್ಸನ್ನು ಲೆಕ್ಕಿಸದೆ ಗೌರವಿಸುವರು. ವೃದ್ಧನಾದವನೊಬ್ಬ ಧರ್ಮ ಮಾರ್ಗವನ್ನು ತ್ಯಜಿಸಿದಲ್ಲಿ, ಕರ್ತವ್ಯ ಪಾಲನೆಯನ್ನು ನಂಬದಿದ್ದಲ್ಲಿ ಹಾಗೂ ಹಣಕ್ಕಾಗಿ ಪಾಪ ಕಾರ್ಯಗಳನ್ನು ಎಸಗಿದ್ದಲ್ಲಿ ಅವನು ವಯೋವೃದ್ಧನಾದರೂ ಅನಾಗರಿಕರು ಅಸಂಸ್ಕೃತರಿಗಿಂತ ಕೀಳಾದವನು. ದ್ರೌಪದಿ, ಕೆಲವು ದಿನಗಳ ಹಿಂದೆ ನೀನು ಮಹರ್ಷಿ ಮಾರ್ಕಂಡೇಯರನ್ನು ಕಂಡಿದ್ದು ಸರಿಯಷ್ಟೇ. ಮಾರ್ಕಂಡೇಯರು ಧರ್ಮವನ್ನು ದೃಢವಾಗಿ ಪಾಲಿಸುತ್ತಾ ಮರಣವನ್ನು ಗೆದ್ದರು. ವ್ಯಾಸ, ವಸಿಷ್ಠ, ನಾರದ ಮತ್ತು ಶುಕಮುನಿಗಳು ಪೂಜನೀಯರು. ಅವರು ವರಗಳನ್ನು ಅನುಗ್ರಹಿಸಬಲ್ಲರು, ಶಾಪಗಳನ್ನು ಕೊಡಬಲ್ಲರು. ದೇವಾನುದೇವತೆಗಳು ಈ ಋಷಿಗಳಿಗೆ ತಲೆಬಾಗುತ್ತಾರೆ. ತುಚ್ಛ ವ್ಯಕ್ತಿಗಳು ತಾವೇ ದೇವರೆಂದು ಕಲ್ಪಿಸಿಕೊಳ್ಳುತ್ತಾರೆ ಹಾಗೂ ದೇವರು ಮತ್ತು ಧರ್ಮದ ಬಗ್ಗೆ ಅಪಹಾಸ್ಯ ಮಾಡುತ್ತಾರೆ. ಇಂದ್ರಿಯ ತುಷ್ಟಿಯೇ ಇಂಥ ಜನರ ಪರಮ ಕಾಳಜಿ. ಸಂಪತ್ತು ಮತ್ತು ಇಂದ್ರಿಯ ಭೋಗಗಳಲ್ಲಿ ಮುಳುಗಿ ಹೋದವರನ್ನು ನರಕ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಆದರೆ ವೇದಗಳನ್ನು ಗೌರವಿಸುವವರು ಹಾಗೂ ಕರ್ತವ್ಯ ಪ್ರಜ್ಞೆಯಿಂದ ಧರ್ಮವನ್ನು ಪಾಲಿಸುವವರು ನಿಶ್ಚಯವಾಗಿಯೂ ದೇವಲೋಕವನ್ನು ಸೇರುವರು. ಆರ್ಷೆಯ ನಿಯಮಗಳನ್ನು ಉಲ್ಲಂಘಿಸುವವರು, ಧರ್ಮವನ್ನು ಪಾಲಿಸದವರು ಹಾಗೂ ಪವಿತ್ರ ಗ್ರಂಥಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರು ಹಲವಾರು ಜನ್ಮಗಳನ್ನೆತ್ತಿದರೂ ಅಸುಖಿಗಳಾಗಿಯೇ ಉಳಿಯುವರು. ಹಡಗು ಸಮುದ್ರವನ್ನು ದಾಟ ಬಯಸುವ ವರ್ತಕನಿಗೆ ಒಂದು ಸಾಧನ. ಧರ್ಮವೂ ಅಷ್ಟೇ. ಇಹಲೋಕವನ್ನು ದಾಟಿ ಸ್ವರ್ಗವನ್ನು ಸೇರ ಬಯಸುವವರಿಗೆ ಒಂದು ಸಾಧನ. ಧರ್ಮ ಶ್ರದ್ಧೆಯುಳ್ಳವರು ಅಸಂಖ್ಯಾತ ಜನರು. ಧರ್ಮ ನಿಷ್ಫಲವಾಗಿದ್ದಲ್ಲಿ ಈ ಜನರೆಲ್ಲ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತಿದ್ದರು. ಯಾರಿಗೂ ಮೋಕ್ಷ ಪ್ರಾಪ್ತವಾಗುತ್ತಿರಲಿಲ್ಲ. ಜನರು ಪ್ರಾಣಿಗಳಂತೆ ಬದುಕುತ್ತಿದ್ದರು. ಕರ್ತವ್ಯಗಳ ಪಾಲನೆ ನಿಷ್ಫಲವಾಗಿದ್ದಲ್ಲಿ ಸಜ್ಜನರು, ಬುದ್ಧಿವಂತರು ಏಕೆ ಕರ್ತವ್ಯಗಳನ್ನು ಮಾಡುತ್ತಾರೆ? ಋಷಿಗಳು, ದೇವತೆಗಳು, ಗಂಧರ್ವರು ಎಲ್ಲರೂ ಧರ್ಮ ಮಾರ್ಗದ ಅನುಯಾಯಿಗಳು. ದ್ರೌಪದಿ, ನೀನೇ ಒಂದು ಜೀವಂತ ಸಾಕ್ಷಿ. ರುಜುವಾತು. ನೀನು ಜನಿಸಿದ್ದು ಹೇಗೆ? ನೀನು ಮತ್ತು ದೃಷ್ಟದ್ಯುಮ್ನ ಜನಿಸಿದ್ದೇ ನಿನ್ನ ತಂದೆಯ ಧರ್ಮ ಪಾಲನೆಯ ಫಲವಾಗಿ. ಮೂರ್ಖರಿಗೆ ಯಾವತ್ತೂ ತೃಪ್ತಿ ಎಂಬುದೇ ಇಲ್ಲ. ಕರ್ಮಗಳಿಗೆ ಪಾಪ ಪುಣ್ಯಗಳ ಫಲ ಹೇಗೆ ಪ್ರಾಪ್ತವಾಗುತ್ತದೆ? ದ್ರೌಪದಿ, ಇದು ದೇವತೆಗಳು ಅಸೂಯಾಪರರಿಗೆ, ಅನ್ಯರಿಗೆ ಲಭಿಸದಿರಲಿ ಎಂದು ಪಾಲಿಸಿಕೊಂಡು ಬಂದಿರುವ ರಹಸ್ಯ. ಜನರಿಗೆ ಜ್ಞಾನ ಅಜ್ಞಾನಗಳ ವಿವೇಚನೆ ಇಲ್ಲ.
ಅವುಗಳ ಭೇದ ಭಾವ ಅರಿಯರು ಎಂದೇ ತಪ್ಪು ಮಾಡಿ ಮತ್ತೆ ಮತ್ತೆ ಜನ್ಮ ಬೆತ್ತುವರು. ಧ್ಯಾನ ಚಿಂತನೆಗಳನ್ನು ಮಾಡುವವರು ಸದಾಕಾಲ ಶಾಂತಚಿತ್ತರು, ಸುಲಭ ತೃಪ್ತರು, ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿದವರು ಎಂದೇ ಈ ಜ್ಞಾನಿಗಳು ದೇವತೆಗಳ ರಹಸ್ಯವನ್ನು ತಿಳಿಯಬಲ್ಲರು ಹಾಗೂ ಧರ್ಮ ಸೂಕ್ಷ್ಮಗಳನ್ನು ಅರಿಯಬಲ್ಲರು. ಕೃಷ್ಣೆ, ಚೇತನಾತ್ಮಗಳು ಹಾಗೂ ಅಚೇತನಾತ್ಮಗಳು ಮಾಡುವ ಸಕಲ ಕಾರ್ಯಗಳಿಗೂ ಸಾಕ್ಷಿಯಾಗಿರುವ ಪರಮಾತ್ಮನನ್ನು ಖಂಡಿಸದಿರು. ಇವೆಲ್ಲದರ ಪರಮ ಪ್ರಭು ಅವನೇ. ಅವನನ್ನು ಸೇರುವುದೆಂತು ಎಂಬುದನ್ನು ಕಲಿತುಕೋ. ದಾನ, ಧರ್ಮ, ತಪಸ್ಸು ಮತ್ತು ತ್ಯಾಗಗಳ ಮೂಲಕ ಅವನನ್ನು ಸೇರುವುದನ್ನು ಕಲಿತುಕೋ. ಸರ್ವಶಕ್ತನಾದ ಭಗವಂತನಿಗೆ ಶರಣಾಗು. ಮರಣಾಧೀನನಾದ ವ್ಯಕ್ತಿಯನ್ನು ಅಮರನನ್ನಾಗಿಸುವ ಆ ಶಕ್ತಿಗೆ ಅಗೌರವ ತೋರದಿರು. ದ್ರೌಪದಿ ಉತ್ತರಿಸಿದಳು, ಸಕಾಲದಲ್ಲಿ ಕಾರ್ಯಪ್ರವೃತ್ತನಾಗು. ಧರ್ಮಜ, ನೀನೊಂದುಕೊಂಡಂತೆ ನಾನು ಧರ್ಮವನ್ನು ತಿರಸ್ಕರಿಸುವವಳಲ್ಲ, ಖಂಡಿಸುವವಳೂ ಅಲ್ಲ. ಸಕಲ ಚೇತನ ಅಚೇತನಗಳ ಸ್ವಾಮಿಯಾದ ದೇವರನ್ನು ನಾನೇಕೆ ಖಂಡಿಸಬೇಕು? ನನ್ನ ಮೇಲೆ ಹೇರಲಾದ ಕಷ್ಟಗಳ ಭಾರದಿಂದ ಕುಗ್ಗಿ ಹೋಗಿರುವ ನಾನು ನಿನ್ನ ಮುಂದೆ ದುಃಖವನ್ನು ತೋಡಿಕೊಳ್ಳುವ ಮೂಲಕ, ಅಳುವುದರ ಮೂಲಕ ನನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದೇನೆ. ಯುಧಿಷ್ಠಿರ, ಒಬ್ಬ ಗೆಳೆಯನಂತೆ ನನ್ನ ಮಾತುಗಳನ್ನು ಆಲಿಸು. ಆಗ ತಾನೇ ಹುಟ್ಟಿದ ಕರುವಿಗೆ ತಾಯಿಯ ಸ್ತನ್ಯಪಾನ ಮಾಡುವುದನ್ನು ಯಾರು ಕಲಿಸಿಕೊಡುವುದಿಲ್ಲ. ಹಾಗೆಯೇ ನೆರಳಿನಡಿ ಆಶ್ರಯ ಪಡೆಯಬೇಕೆಂಬುದನ್ನು ಇದು ನಿನಗೂ ಗೊತ್ತು. ಅದೇ ರೀತಿ ಸಕಲ ಜೀವಿಗಳು ಕಾರ್ಯಗಳನ್ನು ಮಾಡುವ ಮೂಲಕ, ಆಚರಣೆಗಳನ್ನು ಮಾಡುವ ಮೂಲಕ ಬದುಕಿನ ಭಾರವನ್ನು ಹೊರುತ್ತವೆ. ಆದರೆ ಮಾನವನ ಹೊರತಾಗಿ ಎಲ್ಲ ಜೀವಿಗಳು ಮೂಲ ಪ್ರವೃತ್ತಿಗಳ ಆಜ್ಞಾನುಸಾರ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ. ಮಾನವನು ಮಾತ್ರ ಇಹ ಮತ್ತು ಪರಗಳಲ್ಲಿನ ಒಳಿತು ಕೆಡುಕುಗಳ ಪರಿಣಾಮಗಳನ್ನು, ಅನುಕೂಲತೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು, ಆಚರಣೆಗಳನ್ನು ಮಾಡಬಲ್ಲ. ನೆರಳು ವ್ಯಕ್ತಿಯನ್ನು ಹಿಂಬಾಲಿಸುವಂತೆ ಕರ್ಮವು ಜೀವಿಯ ಜೊತೆಯಲ್ಲೇ ಇರುತ್ತದೆ. ಆದ್ದರಿಂದ ನಿನ್ನ ಯೋಗ್ಯತೆಗೆ ತಕ್ಕಂತೆ ಕಾರ್ಯಗಳನ್ನು, ಆಚರಣೆಗಳನ್ನು ಮಾಡು. ನಿಷ್ಕ್ರಿಯನಾಗಿರಬೇಡ. ಈ ಜನ್ಮದಲ್ಲಿ ತಾನು ಅನುಭವಿಸುತ್ತಿರುವುದು ಹಿತಕರವಾದದ್ದಿರಲಿ ಅಹಿತಕರವಾದದ್ದಿರಲಿ ಪೂರ್ವ ಜನ್ಮದ ಕರ್ಮಫಲ ಎಂಬುದನ್ನು ಸಾವಿರದಲ್ಲಿ ಒಬ್ಬರು ನೆನಪಿಸಿಕೊಳ್ಳುವುದಿಲ್ಲ. ಆದರೆ ಭಗವಂತನನ್ನು ನಂಬಿ ಫಲ ಗಳಿಸುವ ಭರವಸೆಯನ್ನು ಹೊಂದಿರುವಂತಹ ವ್ಯಕ್ತಿ ಹಾಗೂ ಅದೃಷ್ಟವನ್ನೇ ಅವಲಂಬಿಸಿರುವ ವ್ಯಕ್ತಿ, ಇವರಿಬ್ಬರನ್ನು ನಾನು ತುಚ್ಛ ವ್ಯಕ್ತಿಗಳೆಂದೇ ಪರಿಗಣಿಸುತ್ತೇನೆ. ಯಾರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವರೋ ಅಂಥವರು ಪ್ರಶಂಸಾರ್ಹರು. ದೈಹಿಕವಾಗಿ ಗಟ್ಟಿಮುಟ್ಟಾಗಿದ್ದು ಸಂಪತ್ತಿಗಾಗಿ ಅದೃಷ್ಟವನ್ನೇ ನಂಬುತ್ತಾ ಕೂರುವವರು ಶೀಘ್ರದಲ್ಲೇ ನಾಶ ಹೊಂದುವರು. ಅದೃಷ್ಟದಿಂದ ಬರುವ ಐಶ್ವರ್ಯ, ಪೂಜೆ ಪುನಸ್ಕಾರ ಮತ್ತಿತರ ಧಾರ್ಮಿಕ ಕಾರ್ಯಗಳಿಂದ ಪ್ರಾಪ್ತವಾಗುವ ಸಂಪತ್ತು ಹಾಗೂ ಮನುಷ್ಯ ಸ್ವಪ್ರಯತ್ನಗಳಿಂದ ಗಳಿಸಿದ ಸಂಪತ್ತು ಇವೆಲ್ಲವೂ ಪೂರ್ವಜನ್ಮದ ಕರ್ಮ ಫಲಗಳು. ಭಗವಂತನು ಸಕಲ ಪ್ರಾಣಿಗಳಿಗೂ ಕರ್ಮಾನುಸಾರ ಫಲವನ್ನು ನೀಡುವನು. ಕಾರ್ಯಪ್ರವೃತ್ತವಾದ ಈ ದೇಹವು ಕೆಲವೊಂದು ಕಾರ್ಯಗಳಿಗಾಗಿ ಇರುವ ಬ್ರಹ್ಮನ ಸಾಧನ. ದೇಹಕ್ಕೆ ಸ್ವಾತಂತ್ರ್ಯವಿಲ್ಲ. ಆದರೂ ವ್ಯಕ್ತಿ ತಾನು ಸ್ವತಂತ್ರನೆಂದು ಕಲ್ಪಿಸಿಕೊಂಡು ಹಿಂದಿನ ಜನ್ಮದ ಕರ್ಮಾನುಸಾರವಾದ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಸರ್ವಾಂತರ್ಯಾಮಿಯಾದ ಭಗವಂತನು ಎಲ್ಲ ಕರ್ಮಕ್ರಿಯೆಗಳನ್ನು ನಿಯಂತ್ರಿಸುತ್ತಾನೆ. ಮಾನವನು ಪೂರ್ವ ಜನ್ಮದ ಪ್ರೇರಣೆಯನುಸಾರವಾಗಿ ನಿರ್ವಹಿಸಬೇಕಾದ ಕೃತ್ಯ ಕ್ರಿಯೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅನಂತರ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ತೊಡಗಿಸಿ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ. ಆದ್ದರಿಂದ ಮಾನವನು ಭಗವಂತನ ಪ್ರೇರಣೆ ಪ್ರಚೋದನೆಗಳಿಂದ ಕರ್ಮ ಮಾಡಲು ಸಾಧ್ಯವಾಗುತ್ತದೆ. ಯುಧಿಷ್ಠಿರ, ಮಾನವನು ಈಗಾಗಲೇ ಮಾಡಿರುವ ಕರ್ಮಗಳು ಹಾಗೂ ಭವಿಷ್ಯದಲ್ಲಿ ಮಾಡಲಿರುವ ಕರ್ಮಗಳು ಅಗಣಿತವಾದುವು. ಭವ್ಯ ಸೌಧಗಳು, ಅಮೋಘವಾದ ನಗರಗಳು ಇವೆಲ್ಲವೂ ಮಾನವನ ಸೃಷ್ಟಿಯೇ. ನರನು ತನ್ನ ಬುದ್ಧಿಶಕ್ತಿಯಿಂದ ಎಳ್ಳಿನಿಂದ ಎಣ್ಣೆಯನ್ನು ತೆಗೆಯುವುದನ್ನು ಕಲಿತ. ತನ್ನ ಸ್ವಂತ ಬುದ್ಧಿಯಿಂದಲೇ ಹಸುವಿನ ಹಾಲು ಕರೆಯುವುದನ್ನು, ಹಾಲನ್ನು ಮೊಸರು ಮಜ್ಜಿಗೆ ಮಾಡುವುದನ್ನು ಕಲಿತ. ತನ್ನ ಬುದ್ಧಿಶಕ್ತಿಯನ್ನು ಪ್ರಯೋಗಿಸಿ ಉರುವಲಿನಿಂದ ಬೆಂಕಿ ಹೊತ್ತಿಸುವುದನ್ನು, ಅಡಿಗೆ ಮಾಡುವುದನ್ನು ಕಲಿತ.
ಅನಂತರ ಆ ಪ್ರಕ್ರಿಯೆಗೆ ಅಗತ್ಯವಾದುದೆಲ್ಲವನ್ನು ಗಳಿಸಿದ. ಮಾನವನ ಕರ್ಮಗಳು ತಕ್ಷಣ ಫಲ ಕೊಡುತ್ತವೆ. ಆದ್ದರಿಂದಲೇ ಭೂಮಿಯ ಮೇಲೆ ಬದುಕುವುದು ಅವನಿಗೆ ಸಾಧ್ಯವಾಗಿದೆ. ಆದರೆ ತನ್ನ ಅಂಕೆಯಲ್ಲಿರುವ ದ್ರವ್ಯಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ತಿಳಿಯದವನು ಏನನ್ನೂ ಗಳಿಸಲಾರ. ಮಹಾರಾಜ, ಮನುಷ್ಯನ ಮಾಡಬಹುದಾದಂಥ ಕರ್ಮಗಳಲ್ಲೂ ಅವನ ಪಾತ್ರವೇನೂ ಇಲ್ಲ, ಎಲ್ಲ ಭಗವಂತನದು ಎಂಬ ನಿಲುವನ್ನು ನಾವು ತಾಳಿದಲ್ಲಿ ಯಜ್ಞಗಳು, ಪರೋಪಕಾರ ಕಾರ್ಯಗಳು ಇದಾವುದಕ್ಕೂ ಅರ್ಥವೇ ಇಲ್ಲದಂತಾಗುತ್ತದೆ. ಗುರು ಶಿಷ್ಯರ ನಡುವಣ ತಾರತಮ್ಯ ಅರ್ಥ ಕಳೆದುಕೊಳ್ಳುತ್ತದೆ. ಅಂದರೆ ಮಾನವನೇ ತನ್ನ ವಿಜಯದ ಶಿಲ್ಪಿ ಎಂದಾಗುತ್ತದೆ. ಅಲ್ಲವಾದಲ್ಲಿ ಯಶಸ್ವಿಯಾದಾಗ ಮನುಷ್ಯನನ್ನು ಏಕೆ ಹೊಗಳುತ್ತಾರೆ, ಸೋತಾಗ ಏಕೆ ಟೀಕಿಸುತ್ತಾರೆ? ಮಾನವನು ಭಗವಂತನ ಕೃಪೆಯಿಂದ ಅಥವಾ ಅದೃಷ್ಟವಶಾತ್ ಅಥವಾ ಸ್ವಪ್ರಯತ್ನದಿಂದ ಆಸ್ತಿಯನ್ನು ಗಳಿಸುತ್ತಾನೆ. ಅಲ್ಲಿ ನಾಲ್ಕನೆಯ ಮಾರ್ಗವಿಲ್ಲ. ಮಹಾರಾಜ, ಭಗವಂತನು ಪೂರ್ವ ಜನ್ಮದ ಫಲಗಳನ್ನು ನೀಡದಿದ್ದಲ್ಲಿ ಎಲ್ಲ ಜೀವರಾಶಿಗಳು ಸುಖದಿಂದ ಇರಬೇಕಿತ್ತು. ಮಾನವನು ಈ ಜನ್ಮದಲ್ಲಿ ಮಾಡಿದ್ದು ಯಶಸ್ಸನ್ನು ಕೊಡಬೇಕು. ಅದೃಷ್ಟ, ಭಗವಂತನ ಕೃಪೆ ಮತ್ತು ಮಾನವ ಪ್ರಯತ್ನಗಳು ಸೋಲು ಗೆಲುವುಗಳಿಗೆ ಕಾರಣ ಎಂಬುದನ್ನು ಅರ್ಥ ಮಾಡಿಕೊಳ್ಳದವನು ನಿಜಕ್ಕೂ ಅಜ್ಞಾನಿಯೇ ಸರಿ. ಆದ್ದರಿಂದ ಮನುಷ್ಯ ಕಾರ್ಯಪ್ರವೃತ್ತನಾಗಬೇಕು. ಭಗವಂತನನ್ನು ಮತ್ತು ಅದೃಷ್ಟವನ್ನು ನಂಬಿಕೊಂಡು ಜಡನಾಗಿ ಕುಳಿತವನು ಸ್ವಯಂ ನಾಶ ಮಾಡಿಕೊಳ್ಳುವನು. ಧ್ಯೇಯ ದೃಢ ಸಂಕಲ್ಪಗಳನ್ನುಳ್ಳ ವ್ಯಕ್ತಿ ಸಾಮಾನ್ಯವಾಗಿ ಯಶಸ್ಸನ್ನು ಸಾಧಿಸುವನು. ಸೋಮಾರಿಯಿಂದ ಏನನ್ನು ಸಾಧಿಸಲಾಗದು. ವ್ಯಕ್ತಿಯೊಬ್ಬ ವಿಫಲನಾದಲ್ಲಿ ತನ್ನ ಪ್ರಯತ್ನಗಳನ್ನು ಪುನರ್ವಿಮರ್ಶಿಸಬೇಕು, ಲೋಪದೋಷಗಳನ್ನು ತಿದ್ದಿಕೊಳ್ಳಬೇಕು ಹಾಗೂ ಮರಳಿ ಪ್ರಯತ್ನವನ್ನು ಮಾಡಬೇಕು. ಮರುಪ್ರಯತ್ನದಲ್ಲೂ ಯಶಸ್ಸು ಸಾಧ್ಯವಾಗದಿದ್ದಲ್ಲಿ ಅವನನ್ನು ದೂಷಿಸಲಾಗದು, ಏಕೆಂದರೆ ಅವನಿಂದ ಕರ್ತವ್ಯಚ್ಯುತಿಯಾಗಿರುವುದಿಲ್ಲ. ಯಶಸ್ಸಿನ ಬಗ್ಗೆ ಸಂದೇಹ ಪೀಡಿತರಾಗುವುದು ಹಾನಿಕಾರಕ. ಸಂಕಲ್ಪ ಮಾಡದೆ ಕಾರ್ಯದಲ್ಲಿ ತೊಡಗುವವನು ಹಾಗೂ ಧ್ಯೇಯ ದೃಢ ಸಂಕಲ್ಪ ಬಲದಿಂದ ಕಾರ್ಯಪ್ರವೃತ್ತನಾಗುವವನು ಇಬ್ಬರು ನಿಶ್ಚಯವಾಗಿಯೂ ಯಶಸ್ಸನ್ನು ಸಾಧಿಸುವರು. ಆದರೆ ಶಾಶ್ವತವಾಗಿ ಸಂದೇಹ ಪೀಡಿತರಾಗಿರುವವರು ಕೆಲಸವನ್ನು ಮಾಡುವುದಿಲ್ಲ. ಅವರು ಏನನ್ನು ಸಾಧಿಸಲಾರರು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.